ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತುಂಬ ಜನ ಡೌಟ್ಸ್ ಕೇಳಿದ್ದಾರೆ. ಏನು ಅಂತಂದರೆ ಎಲ್ಲವನ್ನು ಬಗೆಹರಿಸುವಂತಹ ಪ್ರಯತ್ನ ಮಾಡೋಣ. ಇದೆಲ್ಲ ನಾನು ಪ್ರೂಫ್ ಕೂಡ ಹಾಕ್ತಿರ್ತೀನಿ, ನೋಡ್ಕೋಬೋದು. ಎಸ್ ಸರ್, ಈಗ ಏನೇನು ಕೇಳಿದ್ದಾರೆ ಡೌಟ್ಸ್ ಅಂತಂದರೆ, ಮೆರಿಟ್ ಲಿಸ್ಟ್ ಯಾವಾಗ, ಸೆಲ್ಫ್ ಅಟೆಸ್ಟೆಡ್ ಅಂದರೆ ಏನು, ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಮಾರ್ಕ್ಸನ್ನು, ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರ್ತದೆ, ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಹೇಳತ್ತೀನಿ. ಆಮೇಲೆ ಪೋಸ್ಟ್ ಆಫೀಸ್ ಜಿ ಡಿ ಎಸ್ನು ಇದೇ ಥರ ಇರ್ತದೆ, ಮತ್ತು ಆಲ್ಮೋಸ್ಟ್ ಆಲ್ KPTCL ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇದೇ ರೀತಿ ಇರ್ತದೆ. ಓಕೆ, ಅದ್ರ ಬಗ್ಗೆ ಯಾರು ವರಿ ಮಾಡ್ಕೋಬೇಕು. ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ಅಂದ್ರೂ, ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲಿ ಮಾಡಿಸ್ಬೇಕು, ಮೆಡಿಕಲ್ ಸರ್ಟಿಫಿಕೇಟ್ ಮತ್ತು ಫಿಸಿಕಲ್ ಸರ್ಟಿಫಿಕೇಟ್ ಎರಡು ಬೇರೆ ಬೇರೆನ ಒಂದೇನಾ ಅಂತ ಕೇಳಿದ್ರಿ. ಎಲ್ಲವನ್ನ ರಿಪ್ಲೈ ಮಾಡೋಣ. ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾ, ಕಡ್ಡಾಯವಾಗಿ ಬೇಕೇ ಬೇಕಾ, ಎಲ್ಲವನ್ನು ಮಾತಾಡೋಣ. ಈ ಕಂಪ್ಯೂಟರ್ ಸರ್ಟಿಫಿಕೇಟ್ನ ಎಲ್ಲಿ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು, ಎಷ್ಟು ಖರ್ಚು ಬರ್ತದೆ, ಎಲ್ಲವನ್ನು ಮಾತಾಡೋಣ. ನಿಮಗೇನಾದರೂ ಪೇಷನ್ಸ್ ಇತ್ತಪ್ಪ ಅಂದರೆ ಮಾತ್ರ ವಿಡಿಯೋ ನೋಡಿ, ಇಲ್ಲಾಂತಂದರೆ ಮತ್ತೆ ಬಿಟ್ಟು ಬೇರೆ ವಿಡಿಯೋನ ನೋಡ್ಕೋಬೋದು. ಇಲ್ಲಾಂತಂದರೆ ನಿಮಗೇನಾದ್ರು ಕೆಲಸ ಇತ್ತಂದರೆ ಹೋಗಿ ಬಂದು ಕರೆಕ್ಟಾಗಿ ನಿಧಾನಿಸಿ ಆರಾಮ್ಸೆ ಕೂತ್ಕೊಂಡು ನೋಡಿ. ವಿಡಿಯೋನ ಪೂರ್ತಿಯಾಗಿ ಎಂಡ್ವರೆಗೂ ನೋಡಿ, ನಿಮಗೆ ಎಲ್ಲೂ ಕೂಡ ಮಾಹಿತಿ ಇಂಥ ಸಿಗಲ್ಲ. ಓಕೆ, ನೋಡ್ಕೊಳ್ಳಿ. ಮೊದಲನೇದಾಗಿ ಹೇಳ್ತೀನಿ ನಿಮಗೆ, ಮೆರಿಟ್ ಲಿಸ್ಟ್ ಯಾವಾಗ ಬರ್ತದೆ. ಆಲ್ಮೋಸ್ಟ್ ಆಲ್ ಹಳೆ ಜಿ ಡಿ ಎಸ್ ಪ್ರಕಾರ ನೋಡಿದರೆ, ಹಳೆ ಪೋಸ್ಟ್ ಆಫೀಸ್ ಗ್ರಾಮೀಣ್ ಡಾಕ್ ಸೇವಕ್ ಅಂತ ಕರಿತೀವಿ, GDS. ಓಕೆ, ಅದು ಹಳೆ ಪ್ರಕಾರ ನೋಡಿದಾಗ ಅದು ನಿಮ್ದೇನು ನೋಟಿಫಿಕೇಷನ್ ಆಗ್ತದಲ್ಲ, ನೋಟಿಫಿಕೇಷನ್ ಆದಮೇಲೆ ಒಂದು ತಿಂಗಳು ಒಳಗಾಗಿಯೇ ಬಿಟ್ಟಿರ್ತಾರೆ. ಅದರ ರಿಲೇಟೆಡಾಗಿ ಹೇಳ್ಬೇಕಂದ್ರೆ ನಿಮಗೆ ಇದೇ ತಿಂಗಳು ಫೆಬ್ರವರಿ ತಿಂಗಳ ಕೊನೆಯ ವೀಕ್ ಕೂಡ ಬಿಡ್ಬೋದು. ಇಲ್ಲ ಬೈ ಮಿಸ್ ಆತಪ್ಪ ಅಂತಂದರೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ನಿಮ್ಮದು ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಮೆರಿಟ್ ಲಿಸ್ಟ್ ಬಿಟ್ಟ ತಕ್ಷಣ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲೆಲ್ಲ ಅಪ್ಡೇಟ್ ಮಾಡ್ತಾಯಿರ್ತೀವಿ. ನೀವೆಲ್ಲಿ ಹೋಗಿ ವೆಬ್ಸೈಟ್ನ ಚೆಕ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಗೊಂದಲಕ್ಕೆ ಈಡಾಗಬೇಡ್ರಿ. ಓಕೆ, ನಾನು ಲಿಂಕ್ ಕೊಟ್ಟಿರ್ತೀನಿ, ಎಲ್ಲರೂ ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್, ವಾಟ್ಸಪ್. ಸೆಲ್ಫ್ ಅಟೆಸ್ಟೆಡ್ ಅಂದರೆ ಏನು, ಸೆಲ್ಫ್ ಅಟೆಸ್ಟೆಡ್ ಅಂದರೆ ಏನು, ಸಿಂಪಲಾಗಿ ಸೆಲ್ಫ್ ಅಟೆಸ್ಟೆಡ್ ಅಂತಂದರೆ ಏನು ಅಂತಂದರೆ ಹಿಂಗೆ ನೋಡಿರ್ತಾರೆ, ಕಾಣ್ತದೆ. ಎಸ್, ಈ ರೀತಿ ಬರೀಬೇಕು. ಸೆಲ್ಫ್ ಅಟೆಸ್ಟೆಡ್ ಅಂತೇಳಿ ಬರೀಬೇಕು. ನೀವು ಸೆಲ್ಫ್ ಅಟೆಸ್ಟೆಡ್ ಅಂತೇಳಿ ಬರೋದು ನಿಮ್ಮ ಸಿಗ್ನೇಚರ್ ಮಾಡಿದರೆ ಅದೇ ಸೆಲ್ಫ್ ಅಟೆಸ್ಟೆಡ್. ಅದಕ್ಕೆ ಒಂದಕ್ಕೆ ಬರೀಬೇಕಾಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಇದಾವಲ್ಲ, ಅವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಸರ್ಟಿಫಿಕೇಟ್ನ ಎಲ್ಲ ಜೆರಾಕ್ಸ್ ಮಾಡಿಸ್ಬೇಕು. ಎಲ್ಲ ಜೆರಾಕ್ಸ್ನ ಎರಡೆರಡು ಸೆಟ್ ಮಾಡಿಸ್ಬೇಕು. ಎಲ್ಲದರಲ್ಲಿ ನೀವು ಸೆಲ್ಫ್ ಅಟೆಸ್ಟೆಡ್ ಅಂತೇಳಿ ನೀವು ಬರೆದು ನಿಮ್ಮ ಸಹಿ ಹಾಕಬೇಕು. ಅದೇ ನಿಮ್ಮ ಸೆಲ್ಫ್ ಅಟೆಸ್ಟೆಡ್. ಅದ್ರ ಬಗ್ಗೆ ತುಂಬ ಜನ ಗೊಂದಿತ್ತು, ಅದನ್ನ ಹೇಳಿದ್ದೀನಿ. ಓಕೆ, ಮತ್ತು ಮೂರನೇದು ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರ್ತದೆ. ಸೆಲೆಕ್ಷನ್ ಪ್ರೊಸೀಜರ್ ಇದ್ರಾಗ ಏನಿರಲ್ಲ, ನಿಮ್ಗೆ ಯಾವುದೇ ರೀತಿ ಮೆಡಿಕಲ್ ಚೆಕ್ ಬರಲ್ಲ, ಏನೂ ಮಾಡೋಂಗಿಲ್ಲ. ಬಟ್ ನಿಮ್ಮದು ಮೆಡಿಕಲ್ ಅಥವಾ ಫಿಸಿಕಲ್ ಸರ್ಟಿಫಿಕೇಟ್ ಎರಡೂ ಕೂಡ ಒಂದೇ ಇವು. ಯಾವುದಾದ್ರೂ ಒಂದು ನೀವು ಹೋಗಿ ತೆಗೆಸ್ಕೊಂಬರ್ಬೇಕು. ತೆಗೆಸಿದ್ರೆ ಆಯಿತು, ನಿಮ್ದು ಯಾವುದೇ ರೀತಿ ಮೆಡಿಕಲ್ ಚೆಕಪ್ ಇರೋಲ್ಲ, ಆಮೇಲೆ ಫಿಸಿಕಲ್ ಇರೋಂಗಿಲ್ಲ, ಯಾವುದೇ ರೀತಿ ಏನೂ ಇರೋಂಗಿಲ್ಲ. ಟೆನ್ಷನ್ ತೊಗೊಳ್ಕೊಬಿಟ್ರೆ ಆರಾಮಾಗಿ ಸೆಲೆಕ್ಷನ್ ಆಗ್ತೀರಾ. ಎಷ್ಟು ಪರ್ಸೆಂಟೇಜ್ ಆದರೆ ನಾವು ಸೆಲೆಕ್ಷನ್ ಆಗ್ಬೋದು ಅಂತೇಳಿ ಕೊನೆಯದಾಗಿ ಹೇಳ್ತೀನಿ. ಮತ್ತು ನಿಮ್ಮ ಏನಪ್ಪ ಅಂದರೆ ನಿಮ್ಮ ಸ್ಕೋರನ್ನು ಕೆಳಗಡೆ ಮೆನ್ಷನ್ ಮಾಡೋಕ್ಕೆ ಸಾಧ್ಯವಾಗಬೇಕು. ಈಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ, ವಿಡಿಯೋ ಮುಗಿದ್ರಲ್ಲಿ ನಿಮ್ಮ ಸ್ಕೋರ್ ಎಂಡ್ ಆಗ್ತದೆ. ಓಕೆ, ನಿಮ್ಮ ವಿಡಿಯೋ ಮುಗಿದ್ರಲ್ಲಿ ನಿಮ್ಮ ಸ್ಕೋರನ್ನು ಬರೀತೀರಿ. ಓಕೆ, ಮತ್ತು ಎಲ್ಲಿ ಹಾಕಿದ್ರಿ ಅನ್ನೋದನ್ನು ಮೆನ್ಷನ್ ಮಾಡಿ. ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗ್ತದೆ, ಮತ್ತು ನಿಮ್ಮ ಎಲ್ಲ ಸರೌಂಡಿಂಗ್ ಇರುವಂಥ ವಿದ್ಯಾರ್ಥಿಗಳು ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ಹೇಳಿದೆ ನಿಮಗೆ. ಸೆಲೆಕ್ಷನ್ ಪ್ರೊಸೀಜರ್ನ ಹೇಳೋಣ. ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರ್ತದೆ ಅಂದರೆ, ಫಸ್ಟಿಗೆ ನಿಮ್ಮದು ಅಪ್ಲಿಕೇಶನ್ ಕರೀತಾರೆ. ಅಪ್ಲಿಕೇಶನ್ ಇವೆಲ್ಲ ಹಾಕಿರ್ತೀರ. ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮದು ಎಷ್ಟು ಯಾರು ಜಾಸ್ತಿ ಕಟ್ ಆಫ್ ಬಂದಿರ್ತದಲ್ಲ, ಅಂದರೆ ಯಾರು 100 ಇರ್ತದೋ ಅದನ್ನು ನೋಡ್ತಾರೆ. 100 ಯಾರು ಇಲ್ಲವೋ ಅವರನ್ನು ಸೆಕೆಂಡ್ಗೆ ವೇಟ್ ಮಾಡಿಸ್ತಾರೆ. 97, 98, 96ವರೆಗೂ ಫಸ್ಟ್ ಲಿಸ್ಟಲ್ಲಿ ಬರುವಂಥ ಚಾನ್ಸಸ್ ಇದೆ. 96, 97, 98, 99, 100 ಇದು ಫಸ್ಟ್ ಲಿಸ್ಟಲ್ಲಿ ಬರುವಂಥ ಚಾನ್ಸಸ್ ಇದೆ. ಅದು ಕೆಲವೊಂದು ಕಡೆ ನಿಮ್ದು ಏನಾದರೂ ಕಮ್ಮಿ ಇತ್ತಪ್ಪ ಅಂತಂದರೆ ಎಲ್ಲಾದರೂ ನಿಮ್ಮ ಬೇರೆ ಕಡೆ ಪುತ್ತೂರು, ನಂಜನಗೂಡು ಮತ್ತು ಈ ಕಡೆ ಬೆಂಗಳೂರು, ಈಸ್ಟು, ವೆಸ್ಟು, ಸೌತು ಈ ಥರ ಇರ್ತದಲ್ಲ, ನಿಮ್ದು ಏನೇನು ಮಾಡಿರಲ್ಲ, ಎಲ್ಲೆಲ್ಲಿ ಹಾಕಿರ ಕಮೆಂಟ್ ಬಾಕ್ಸು ತಿಳಿಸಿ. ಅದ್ರ ಮೇಲೆ ನಾನು ಹೇಳ್ತೀನಿ ನಿಮಗೆ. ಓಕೆ, ಅಲ್ಲೆಲ್ಲ ಕಮ್ಮಿ ಸ್ವಲ್ಪ ನಿಂದಿರ್ತದೆ, ಅಲ್ಲಿದ್ದರೆ ನೀವು ಸೇಫ್ ಆಗಿರ್ತೀರ. ಓಕೆ, ನಾನು ಆಲ್ರೆಡಿ ವಿಡಿಯೋ ಮಾಡಿ ಹೇಳಿದ್ದೀನಿ ನಿಮಗೆ ಎಲ್ಲೆಲ್ಲಿ ಸೇಫ್ ಇರ್ತದೆ, ಎಲ್ಲೆಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿದ್ದೀನಿ. ಹೋಗಿ ಚೆಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ನೆಕ್ಸ್ಟ್ ಮೆಡಿಕಲ್ ಸರ್ಟಿಫಿಕೇಟ್. ಮೆಡಿಕಲ್ ಸರ್ಟಿಫಿಕೇಟ್ ಅಂದರೆ ಫಿಸಿಕಲ್ ಸರ್ಟಿಫಿಕೇಟ್ ಅಂದರೆ ಎರಡೂ ಒಂದೇನಾ ಅಂತಂದರೆ ಎಸ್, ಎರಡೂ ಒಂದೇ. ಎರಡೂ ಕೂಡ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ನೀವು ಆರೋಗ್ಯವಾಗಿದ್ದೀರಾ, ನಿಮ್ಗೆ ಯಾವುದೇ ರೀತಿ ಹುಷಾರು ತಪ್ಪಿಲ್ಲ, ನಿಮ್ಗೆ ಯಾವುದೇ ರೀತಿ ರೋಗ ಇಲ್ಲ ಅನ್ನುವಂಥದ್ದು ಪ್ರೂಫು ಅದು ಮೆಡಿಕಲ್ ಸರ್ಟಿಫಿಕೇಟ್ ಇರ್ತದೆ. ಓಕೆ, ಅದನ್ನ ಎಲ್ಲಿ ತೆಗೆಸ್ಬೇಕಂದ್ರೆ ನೀವು ಅಥೆಂಟಿಕ್ಕಾಗಿ ಗೋರ್ಮೆಂಟ್ ಡಾಕ್ಟರ್ ಹತ್ರನೇ ತೆಗೆಸ್ಬೇಕು. ಅಂದರೆ ಎಲ್ಲಿ ಗೋರ್ಮೆಂಟ್ ಹಾಸ್ಪಿಟ್ಲ್ ಇರ್ತವೆ, ಎಲ್ಲ ಕಡೆ ಇರ್ತವೆ, ಜಿಲ್ಲಾದಲ್ಲಿ ಇರ್ತವೆ, ತಾಲೂಕಲ್ಲಿ ಇರ್ತವೆ. ನಿಮಗೆಲ್ಲಿ ತಾಲೂಕು ಈಸಿ ಆಗ್ತದಲ್ಲ ಅಲ್ಲಿ ಹೋಗಿ ತೆಗೆಸಿ.
ಮೇಯ್ನಾಗಿ ಜಿಲ್ಲಾದು ತೆಗ್ಸೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಜಿಲ್ಲೆದು ಭಾಳ ವ್ಯಾಲಿಡೇಟ್ ಇರ್ತದೆ. ಒಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೆಗ್ಸೋಕ್ಕೆ ಟ್ರೈ ಮಾಡಿ. ಓಕೆ, ಗೌರ್ಮೆಂಟ್ ಹಾಸ್ಪಿಟ್ಲೇ ಬೇಕು. ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಗೊತ್ತಾ ನಿಮಗೆ? ಈಗ ಇಬ್ಬರದು ಒಂದೇ ಸ್ಕೋರ್ ಆಗಿದೆ ತಿಳ್ಕೊರಿ. ಇಬ್ಬರದು 96, ಇಬ್ಬರದು 96, 96.25 ಇಬ್ಬರದು ಸೇಮ್ ಆಗಿದೆ. ಬಟ್ ಯಾರನ್ನ ಹಿಡಿತಾರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಹಳೆಯ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ಹಳೆಯ ವಿಡಿಯೋ ಯಾರು ನೋಡಿರ್ತಾರಲ್ಲ ಅವ್ರಿಗೆ ಗೊತ್ತಾಗ್ತದೆ. ಈಗ 96 ಇದರಲ್ಲಿ ಇಬ್ಬರು ಆಗಿದೆ. ಬಟ್ ಯಾರನ್ನ ಹಿಡಿತಾರೆ? ಒಬ್ಬನ ಏಜು 21, ಇನ್ನೊಬ್ಬನ ಏಜು ಎಷ್ಟು ಅಂದರೆ 30. ಇದ್ರಾಗ ಯಾರು ಹಿಡಿತಾರೆ? ಇಬ್ಬರದು ಸೇಮ್ ಆಗಿದೆ. ಕಮೆಂಟ್ ಬಾಕ್ಸಲ್ಲಿ ತಿಳಿಸೋಕ್ಕೆ ಸಾಧ್ಯವಾಗಬೇಕು. ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಎಸ್ ಸರ್. ಇನ್ನು ನೆಕ್ಸ್ಟ್ ಕಂಪ್ಯೂಟರ್ ಸರ್ಟಿಫಿಕೇಟು ಬೇಕಾ ಅಂತ ಕೇಳಿದಾಗ, ಎಸ್, ಕಂಪ್ಯೂಟರ್ ಸರ್ಟಿಫಿಕೇಟು ಕಡ್ಡಾಯವಾಗಿ ಬೇಕಾ ಅಂತಂದ್ರೆ ಕಡ್ಡಾಯವಾಗಿ ಅಂತ ಎಲ್ಲಿ ಮೆನ್ಷನ್ ಆಗಿಲ್ಲ. ಬಟ್ ಕೆಲವೊಂದು ಕಡೆ ಕೇಳ್ತಾರೆ, ಕೆಲವೊಂದು ಕಡೆ ಕೇಳಲ್ಲ. ಬಟ್ ಕೆಲವೊಂದು ಕಡೆ ಕೇಳ್ತಾರೆ ಅಂದ್ಬಿಟ್ಟು ಕೆಲವೊಂದು ಕಡೆ ಕೇಳಲ್ಲ ಅಂದ್ಬಿಟ್ಟು ನೆಗ್ಲಿಜೆನ್ಸಿ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಅದಕ್ಕೇನು ಭಾಳ ಏನು ಖರ್ಚಾಗಂಗಿಲ್ಲ. ಸೊ ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡಿರ್ತೀರ, ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರ್ತವೆ. ಸೊ ಯಾಕೆ ಬೇಕು ರಿಸ್ಕ್ ಅಂತೇಳಿ ನೀವೇನಾದರೂ ಸೇಫರ್ ಸೈಟ್ ತೆಗ್ಸೋಕೆ ಹೋದರೆ ಸೊ ತೆಗಿಸ್ಬೋದು. ನಿಮಗೇನಾದ್ರು ಆನ್ಲೈನಲ್ಲಿ ತೆಗೆಸುವಂಥ ಇಚ್ಛೆ ಇತ್ತಪ್ಪ ಅಂದರೆ ಇಲ್ಲಿ ಒಂದು ನಂಬರ್ ಕೊಡ್ತೀನಿ, ಇಲ್ಲೊಂದು ಪೋಸ್ಟರ್ ಕಾಣ್ತಿದೆಯಲ್ಲ, ಇಲ್ಲಿ ಈ ನಂಬರ್ಗೆ ವಾಟ್ಸಪ್ ಮಾಡಿ ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಏನಂತಂದರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತೇಳಿ ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಅವರು ನಿಮಗೆ ಅವ್ರ ಚಾರ್ಜಸ್ ಏನಿದೆ, ಅವ್ರ ಸರ್ವಿಸ್ ಚಾರ್ಜಸ್ ಏನಿದೆ ಅದನ್ನು ನಿಮಗೆ ಹೇಳ್ತಾರೆ. ಇಷ್ಟ ಆದರೆ ಅವ್ರ ಜೊತೆ ಮಾಡಿಸ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು, ಇಲ್ಲಾಂದರೆ ನೀವು ಅಪ್ಲೈನ್ ಕೂಡ ಮಾಡ್ಬೋದು. ಬಟ್ ನಿಮಗೇನಾದರೂ ಆನ್ಲೈನ್ ಬೇಕಂತಪ್ಪ ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಓನ್ಲಿ ವಾಟ್ಸಪ್ ಮಾತ್ರ ಮಾಡಿ. ಅವರು ನಿಮಗೆ ತೆಗೆಸ್ಕೊಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಆಲ್ರೆಡಿ ಹೇಳಿದೆ ಅಂತ ಅನ್ಕೋತೀನಿ. ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸು ಮತ್ತು ಎಲ್ಲ ಡೌಟ್ಸು ಎಲ್ಲ ಕ್ಲಾರಿಫೈ ಮಾಡಿದೆ ಅಂತ ಅನ್ಕೋತೀನಿ. ಹಾಗೂ ನಿಮ್ಗೆ ಏನಾದರೂ ಮತ್ತೆ ಡೌಟ್ಸ್ ಇತ್ತಪ್ಪ ಅಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಇದ್ದೇ ಇದೆ, ಮತ್ತೆ ಕಮೆಂಟ್ ಮಾಡಿ, ಧಾರಾಳವಾಗಿ ಕಮೆಂಟ್ ಮಾಡಿ. ನಾನು ಎಲ್ಲ ಕಮೆಂಟನ್ನು ತೊಗೊಂಡು ಮತ್ತೆ ನಿಮ್ಮ ಡೌಟ್ಸ್ ಅಂತ ಕ್ಲಿಯರ್ ಅಂತೇಳಿ ವಿಡಿಯೋ ಮಾಡ್ತೀನಿ. ಮತ್ತು ವಾರ ಲೈವ್ ಬರ್ತಿರ್ತೀನಿ. ಸೊ ಲೈವ್ ಬಂದಾಗ ನಿಮ್ಮ ಡೌಟ್ಸ್ಗೂ ಕ್ವಶನ್ಸ್ಗಳು ಏನಾದರೂ ಇತ್ತಪ್ಪ ಅಂದರೆ ನನಗೆ ತಿಳಿಸೋಕ್ಕೆ ಸಾಧ್ಯವಾಗಬೇಕು. ಕೆಲವೊಂದು ಕಡೆ ಎಲ್ಲ ಹೇಳ್ತಿದ್ದಾರೆ ಏನಂತಂದರೆ ಮೆರಿಟ್ ಲಿಸ್ಟು ಓನ್ಲಿ ಒಂದೇ ಬರ್ತದೆ, ಮೆರಿಟ್ ಲಿಸ್ಟ್ ಓನ್ಲಿ 1 ಬರ್ತದೆ, ಜಾಸ್ತಿ ಬರೋಲ್ಲ ಅಂತ ಹೇಳ್ತಿದ್ದಾರೆ. ಎಸ್, ಹಾಗೇನಿಲ್ಲ ಗೈಸ್. ಹೋದ ಸತಿ ಎಷ್ಟು ಬರ್ತಿತ್ತಲ್ಲ ಅಷ್ಟೇ ಬರ್ತದೆ ಮೆರಿಟ್ ಲಿಸ್ಟು. ಹೋದ ಸತಿ ಎಷ್ಟು ಬರ್ತಿತ್ತು? 5ರಿಂದ 6 ಬರ್ತಿತ್ತು. ಇವಾಗ ಮತ್ತೊಂದು ಜಾಸ್ತಿನೇ ಆಗ್ತದೆ. ಯಾಕಂದರೆ ಓದಂಗೆ ಅವೇರ್ನೆಸ್ ಜಾಸ್ತಿ ಆಗ್ತದೆ. ಓದಂಗೆ ಜಾಸ್ತಿ ಜನ ಬರ್ತಿರ್ತಾರೆ. ಆಲ್ರೆಡಿ SSLC ಕ್ವಾಲಿಫೈ ಆಗಿ ಬರ್ತಿರ್ತಾರೆ. ಓಕೆ, ಕ್ವಾಲಿಫೈ ಆಗಿ ಬಂದಂಗೆ ಜಾಸ್ತಿ ಆಗ್ತದೆ. ಹಂಗಿದ್ರೆ ನಿಮ್ಮದು ಏನಾಗಬೇಕು? ಮೆರಿಟ್ ಲಿಸ್ಟ್ ಆಗಬೇಕು, ಒಂದು ಜಾಸ್ತಿ ಆಗಬೇಕು. ಓಕೆ, ಹೋದ ಸತಿ ಎಲ್ಲ 5, 6 ಈ ಥರ ಬರ್ತಿತ್ತು. ಇನ್ಮೇಲೆ 7, 8 ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಓಕೆ, ಡೋಂಟ್ ವರಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಈಗ ಹೇಳಿರುವಂಥ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಳಿ. ಇವಾಗಲೇ ರೆಡಿ ಮಾಡ್ಕೊಳ್ಳಿ. ಅವು ಯಾವ ಮಿಸ್ ಆಗಿದಾವ ಏನೋ ಇಲ್ಲೋ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮದು OBC ಸರ್ಟಿಫಿಕೇಟ್ ಇದೆಯಾ, SC ಸರ್ಟಿಫಿಕೇಟ್ ಇದೆಯಾ, ಕಾಸ್ಟ್ ಇನ್ಕಮ್ ಕರೆಕ್ಟಾಗಿದೆಯಾ, ಯಾವುದಾದ್ರೂ ಎಕ್ಸ್ಪೈರಿ ಡೇಟ್ ನೋಡ್ಕೊಳ್ಳಿ. 5 ವರ್ಷದ ಒಳಗಡೆ ಇರಬೇಕು, ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಮತ್ತು ನಿಮಗೇನೋ ಡೌಟ್ಸ್ ಇತ್ತಪ್ಪ ಅಂದರೆ ಇದ್ರ ಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಕಮೆಂಟ್ ಬಾಕ್ಸು ತಿಳಿತೀನಿ. ಥ್ಯಾಂಕ್ ಯು.